ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ನಡೀತಾ ಇದೆ ಇಲ್ಲಿ? ಇವತ್ತು ಸಂಜಯ್ ಮದುವೆ ಅಂತ ಗೊತ್ತಿದ್ರು ನಮಗೆ ಅವಮಾನ ಮಾಡಿ ಇಲ್ಲಿಗೆ ಬಂದು ರಾದಂತ ಮಾಡ್ತಾ ಇದ್ದೀರಾ? ಈ ಹುಡುಗಿನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ನೋಡಿ, ಯಾವುದೇ ಕಾರಣಕ್ಕೂ ಇವಳನ್ನ ನಮ್ಮನೆ ಸೊಸೆ ಮಾಡ್ಕೊಳ್ಳೋದಿಲ್ಲ. ಮೊದ್ಲಿನಿಂದ ಹೊರಡಿ. ನೋಡು ಸಂಜಯ್, ಒಂದೇ ಒಂದು ಸಲ ಆ ಹೆಣ್ಣು ಮಗು ಮುಖ ನೋಡು. ಆ ಹೆಣ್ಣು ಮಗು ಬಗ್ಗೆ ನಿನಗಿನ್ನೂ ಪ್ರೀತಿ ಇದೆ ಅಂತ ನಿನ್ನ ಮುಖದಲ್ಲೇ ನನಗೆ ಕಾಣಿಸ್ತಾ ಇದೆ. ಆ ಪ್ರೀತಿನ ಉಳಿಸ್ಕೊಳ್ಳೋದು ಬಿಡೋದು ನಿನ್ನ ಕೈನಲ್ಲಿದೆ ಕಣೋ. ಈ ಕಾಲ ಅನ್ನೋದು ಯಾರಿಗೋಸ್ಕರನೂ ಕಾಯೋದಿಲ್ಲ. ಕಾಲ ಕಳೆದು ಮುಂದೆ ಹೋದ ಮೇಲೆ ಅದ್ರ ಬಗ್ಗೆ ಪಶ್ಚಾತ್ತಾಪ ಪಟ್ಟು ಏನೂ ಪ್ರಯೋಜನ ಇಲ್ಲ. ಈಗ ನಾನು 10 ಎಣಿಸ್ತೀನಿ. ಅಷ್ಟರೊಳಗೆ ನೀನು ನಮ್ಮ ನಿಧಿನ ಒಪ್ಪಿಕೊಂಡ್ರೆ ಅವಳ ಜೊತೆಯಲ್ಲಿ ನಿನ್ನ ಮದುವೆ ಆಗುತ್ತೆ. ಇಲ್ಲ ಅಂತಂದ್ರೆ ಆ ಹುಡುಗಿನ ಕರ್ಕೊಂಡು ನಾವು ಹೊರಟು ಹೋಗ್ತೇವೆ. ಆಮೇಲೆ ಒಂದು ಕಡೆ ನೀನು, ಒಂದು ಕಡೆ ಅವಳು ಪ್ರೀತಿನ ಕಳ್ಕೊಂಡು ಒದ್ದಾಡಬೇಕಾಗತ್ತೆ. 1 2 3 ಸಂಜಯ್, ನಡಿಯ ಒಳಗೆ. 4 5 6 7 8 9 ಸಂಜಯ್, ಈಗ ನಾನು ಹೇಳೋದನ್ನ ಕೇಳಿಸ್ಕೊ. ನಿನ್ನ ಮದುವೆ ನಾನು ನಿಮ್ಮಮ್ಮ ಇಷ್ಟಪಟ್ಟಂಗೆ ಆಗ್ಬೇಕು. ನೀನೇನಾದ್ರೂ ಇವಳನ್ನ ಮದುವೆ ಆದ್ರೆ ನಾನು ನಿಮ್ಮಮ್ಮ ನಿನ್ನ ಪಾಲಿಗೆ ಸತ್ವಿ ಅಂತ ತಿಳ್ಕೊ. ನೋಡು, ಕಡೆ ಸಲ ಹೇಳ್ತಾ ಇದ್ದೀನಿ, ನಿನ್ಗೆ ನಾವು ಬೇಕೋ ಅವಳು ಬೇಕೋ ಅಂತ ನೀನೇ ಡಿಸೈಡ್ ಮಾಡು. ನಿನ್ಗೆ ಅವಳೇ ಬೇಕು ಅನ್ನೋದಾದ್ರೆ ನಮ್ಮಿಬ್ಬರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಎಳ್ಳು ನೀರು ಬಿಟ್ಬಿಟ್ಟು ನೀನು ಅವಳ ಜೊತೆ ಹೋಗ್ಬೋದು.
ನಿಧಿ ಅಂದರೆ ತುಂಬ ಇಷ್ಟ. ಆದರೆ ನನ್ನ ಹೆತ್ತು ಹೊತ್ತು ಸಾಕಿರೋ ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ಮುಖ್ಯ. ನಿಧಿನ ಮದುವೆ ಆಗೋಕ್ಕೋಸ್ಕರ ನಮ್ಮ ಅಪ್ಪ ಅಮ್ಮನಿಗೆ ಕೆಟ್ಟ ಮಗ ಆಗೋಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಅಪ್ಪ ಅಮ್ಮನ ಇಷ್ಟದ ವಿರುದ್ಧವಾಗಿ ನಾನು ಈ ಮದುವೆ ಆಗೋಕ್ಕಾಗಲ್ಲ. ಈಗಲೂ ನನ್ನ ಮನಸ್ಸಲ್ಲಿ ನಿಧಿನೇ ಇರೋದು. ಆದರೆ ನನ್ನ ಅದೃಷ್ಟ ಚೆನ್ನಾಗಿಲ್ಲ. ನಾನು ನಿಧಿನ ಮದುವೆ ಆಗೋಕ್ಕಾಗಲ್ಲ. ನಿಧಿನ ಮನಸ್ಸಲ್ಲಿ ಇಟ್ಕೊಂಡು ನಾನು ಬೇರೆ ಹುಡುಗಿ ಜೊತೆ ಬಾಳಕ್ಕಾಗಲ್ಲ. ಹಾಗಾಗಿ ನಾನು ಬೇರೆ ಹುಡುಗಿನೂ ಮದುವೆ ಆಗಲ್ಲ. ನನ್ನ ಮದುವೆನೇ ಬೇಡ. ನೋಡಿ, ಒಂದ್ಸಲ ನೀವು ನನ್ನ ತಂಗಿ ಕಡೆ ನೋಡಿ. ನಿಜವಾಗ್ಲೂ ನಿಮಗೆ ಇವಳು ಈ ಮನೆಗೆ ತಕ್ಕ ಸೊಸೆ ಅನಿಸ್ತಿಲ್ವಾ? ನನ್ನ ತಂಗಿ ನಿಮ್ಮ ಮಗನ ಮನಸ್ಸನ್ನ ಗೆದ್ದಿದ್ದಾಳೆ. ಆದರೆ ನೀವು ಆ ಮನಸ್ಸನ್ನ ನೋಯಿಸ್ಬೇಡಿ. ನನ್ನ ತಂಗಿ ಕೈ ಹಿಡಿದ್ರೆ ನಿಮ್ಮ ಮಗ ನಿಜವಾಗ್ಲೂ ಸಂತೋಷವಾಗಿರ್ತಾನೆ. ನಿಮ್ಮ ಮಗ ಮಾತ್ರ ಅಲ್ಲ, ನಿಮ್ಮ ಮನೆಯವ್ರು ಎಲ್ಲರೂ ಸಂತೋಷವಾಗಿರ್ತಾರೆ. ನನ್ನ ತಂಗಿ ನಿಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೋತಾಳೆ. ದಯವಿಟ್ಟು ನನ್ನ ತಂಗಿನ ನಿಮ್ಮ ಮನೆ ಸೊಸೆ ಮಾಡಿಕೊಳ್ಳಿ. ಬೇಡ, ಮೊದಲು ಕೈ ಕೆಳಗಿಳಿಸಿ. ನನ್ನ ಜೀವನಕ್ಕೋಸ್ಕರ ನೀವುಗಳು ಹೀಗೆ ಬೀದಿಲಿ ನಿಂತ್ಕೊಂಡು ಕೈ ಚಾಚೋದು, ಕೈ ಮುಗಿದು ಬೇಡ್ಕೊಳ್ಳೋದು ನಂಗೊಂದು ಚೂರು ಇಷ್ಟ ಇಲ್ಲ. ನಿಮ್ಗಳನ್ನ ನನ್ನ ಕೈಲಿ ಹೀಗೆ ನೋಡಕ್ ಆಗ್ತಿಲ್ಲ. ನಿಮ್ಮನ್ನ ಇಷ್ಟೊಂದು ಅವಮಾನ ಮಾಡಿರೋ ಮನೆಗೆ ನಾನು ಸೊಸೆಯಾಗಿ ಹೇಗೆ ಹೋಗಕ್ ಸಾಧ್ಯ ಹೇಳಿ? ಬನ್ನಿ ಇಲ್ಲಿಂದ ಹೊರಟ್ಬೇಡ. ನಿಧಿ, ಇದನ್ನ ಅವಮಾನ ಅನ್ಕೋಬೇಡ. ನಿನ್ನ ಅಣ್ಣಂದ್ರ ಪ್ರೀತಿ ಅನ್ಕೋ. ನಿನಗೋಸ್ಕರ ಸೋಲೋದ್ರಲ್ಲಿ ಅವರಿಗೆ ಯಾವ ಅಂಜಿಕೆನೂ ಇಲ್ಲ, ಯಾವ ಅವಮಾನನೂ ಇಲ್ಲ. ನಿಧಿ, ಇದು ನಿನ್ನ ಮತ್ತೆ ಸಂಜಯ್ ಭವಿಷ್ಯದ ಪ್ರಶ್ನೆ. ನಾವು ಅವ್ರನ್ನ ಬೇಡ್ಕೊಳ್ಳೋದ್ರಿಂದ ನಿಮ್ಮಿಬ್ರು ಭವಿಷ್ಯ ಚೆನ್ನಾಗಿರುತ್ತೆ ಅಂದ್ರೆ ನಾವು ಅವ್ರ ಕಾಲು ಹಿಡಿದು ಬೇಕಾದ್ರೂ ಕೇಳ್ಕೊತೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.